अपन क्या कर सकते हैं। ನಗರ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ನಿಕಟಪೂರ್ವ ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರಿಗೆ ಸುಳ್ಳು ಆರೋಪಗಳ ಆಧಾರದ ಮೇಲೆ ದೂರು ದಾಖಲಿಸುವುದನ್ನು ಹಿಂಪಡೆಯಲು ಮಾದಿಗ ಸಂಘಟನೆ ಒಕ್ಕೂಟದ ಮನವಿ. ಮಾನ್ಯರಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕಲಬುರಗಿ ದಿನಾಂಕ 1/6/2026 ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರು ಪ್ರತಿಭಟನೆ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಆಳಂದ ಪಟ್ಟಣದಲ್ಲಿ ಕೋಮು ಗಲಭೆ ಮಾಡಿದ ಮತ್ತು ಪೊಲೀಸ್ ಅಧಿಕಾರಿ ಮೊನ್ನೆ ಜೂನ್ 1 ತಾರೀಕು ನಡೆದಂತ ಕಲಬುರಗಿ ಜಿಲ್ಲೆಯ ಬಿಜೆಪಿ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ವಿಧಾನಸೌಧ ಎದುರಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಹಾಗೂ ಪ್ರಮುಖರು ಎಲ್ಲ ಜಿಲ್ಲೆಯ ನಾಯಕರು ಆ ಒಂದು ಪ್ರತಿಭಟನೆ ಭಾಗವಹಿಸಿರ್ತಾರೆ. ಭಾಗವಹಿಸಿದ ಸಂದರ್ಭದಲ್ಲಿ ಭಾಷಣದ ಒಂದು ಅಂಗವಾಗಿ 1990 ಆ ಒಂದು ಸಂದರ್ಭದಲ್ಲಿ ಕಮರುಲ್ ಇಸ್ಲಾಂ ಅವರು ಒಂದು ವಿಷಯ ಪ್ರಸ್ತಾಪಡ್ತಾರೆ. ಈ ಕಲಬುರಗಿ ಜಿಲ್ಲೆಯನ್ನು ಮಿನಿ ಪಾಕಿಸ್ತಾನ ಮಾಡ್ತೇನೆ ಅಂತಂದು ಹೇಳಿರ್ತಾರೆ. ಆ ವಿಷಯವನ್ನು ಮಾನ್ಯ ದತ್ತಾತ್ರೇಯ ಸಿ ಪಾಟೀಲ್ ರೇವರು ಮಾಜಿ ಶಾಸಕರಾದ ಆ ವಿಷಯವನ್ನು ಹೇಳಿರ್ತಾರೆ. ಆ ಟೈಮಲ್ಲಿ ಹೇಳಿರ್ತಾರೆ ಅಂತ ವಿಷಯ ಪ್ರಸ್ತಾಪ ಮಾಡ್ತಾರೆ ಅಷ್ಟೇ. ಮತ್ತು ಅದು ಬಿಟ್ಟು ಇವತ್ತು ಕಮರುಲ್ ಇಸ್ಲಾಂ ಆಗಿರ್ಬೋದು, ಅವರ ಮನೆಯವ್ರ ಕುಟುಂಬದವ್ರ ಮೇಲೆ ಆಗಿರ್ಬೋದು, ಯಾವುದೇ ಆದ ನಿಂದನೆ ಅವೆಚ್ಚ ಶಬ್ದ ಯಾವುದು ಬಳಸಿರಲ್ಲ. ನೀವು ಸರಿಯಾಗಿ ಇನ್ನೊಂದು ಸರ್ತಿ ನೋಡ್ಕೊಳ್ಳಿ. ಆದರೆ ಆ ವಿಷಯ ಮಾತಾಡಿದ ನಂತರ ಎರಡು ದಿವಸ 3 ದಿವಸ ಆಗುತ್ತೆ. 3ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಸ್ಟೇಷನ್ ಬಜಾರ್ ಹಾಗೂ ತಿಮ್ಮಾಪುರ ಸರ್ಕಲಲ್ಲಿ ಸುಮಾರು 200-300 ಜನ ಬೈಕ್ ರ್ಯಾಲಿ ಮುಖಾಂತರ, ಅದು ಪರವಾನಗಿ ಪಡೆಯದೆ ಘೋಷಣೆಗಳನ್ನು ಕೂಗೋದು, ಅವಾಚ್ಯ ಶಬ್ದಗಳನ್ನು ಮಾತಾಡೋದು, ದತ್ತಾತ್ರೇಯ ಸಿ ಪಾಟೀಲ್ ಅವರಿಗೆ ವೈಯಕ್ತಿಕವಾಗಿ ಮಾತಾಡೋದು, ಮತ್ತು ಅವ್ರ ಕುಟುಂಬದವ್ರಿಗೂ ಮಾತಾಡೋದು, ನೀವು ಹೊರಗೆ ಬರ್ರಿ, ನಿಮಗೆ ಮಾಡ್ತೀವಿ, ಹ್ಯಾಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಇದು ಅವಶ್ಯಕತೆ ಇಲ್ಲ. ಇದು ಅಶಾಂತಿ ಮಾಡುವಂಥ ಕೆಲಸಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ಣ ತಮ್ಮರಂತ ಇದ್ದಾರೆ. ಇದು ಮತ್ತೆ ನೀವು ವಿಷಯ ಬಿತ್ತುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಅದು ಏನು ಮಾತಾಡಿದ್ರು ಆ ನಿಜ ಇದ್ದು ಅವ್ರು ಯಾವತ್ತು ಏನು ಮಾತಾಡಿದ್ರು ಇವತ್ತು ಮಾತಾಡಿದ್ದಾರೆ ಅಷ್ಟೇ, ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಒಂದು ವೇಳೆ ಆ ಒಂದು ಪ್ರತಿಭಟನೆಯಲ್ಲಿ ಮಾಡಿದಂಥ ಜನರು ಪರವಾನಗಿ ಪಡೆಯದೆ ಪ್ರತಿಭಟನೆ ಮಾಡ್ತಾರೆ, ಅವಾಚ್ಯ ಶಬ್ದಗಳನ್ನು ನಿಂದಿಸಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರ್ತಾರೆ. ಅವ್ರಿಗೆ ಇನ್ನಾದರೂ ಬಿ ಒಂದು FIR ಮಾಡಿಲ್ಲ, ಕಂಪ್ಲೇಂಟ್ ತೊಗೊಂಡ್ರೆ ಬರೀ FIR ಮಾಡಿಲ್ಲ, ಆಗ ಅವ್ರಿಗೆ ಬಂಧಿಸಿಲ್ಲ. ಅವರಿಗೆ ದಯವಿಟ್ಟು ಈ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಶಾಸಕರ ಮೇಲೆ ಏನು FIR ಆಗಿದೆ? FIR ಆಗಿದೆ, ಇಮಿಡಿಯೇಟ್ ಮಾಡಿದ್ದಾರೆ FIR. ಆದರೆ ಇವ್ರ ಮೇಲೆ ಇನ್ನೂ ಆಗಿಲ್ಲ. 1 ವಾರ ಆಯ್ತು ನಾವು ಕಂಪ್ಲೇಂಟ್ ಕೊಟ್ಟರು ಇನ್ನೂ ಅವ್ರ ಮೇಲೆ FIR ಮಾಡಿಲ್ಲ, ಅವ್ರಿಗೆ ಬಂಧಿಸಿಲ್ಲ. ಅವರನ್ನು ಬಂಧಿಸಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾತಾಡೋರು ಪರ್ಟಿಕ್ಯುಲರ್ ವಿಡಿಯೋ ಕ್ಲಿಪ್ ಕೊಟ್ಟಿದ್ದೀವಿ, ಅವ್ರ ಹೆಸರು ಸಹಿತ ಕೊಟ್ಟಿದ್ದೀವಿ. ಅವ್ರ ಮೇಲೆ FIR ಆಗಿದೆ, ಅವ್ರಿಬ್ಬರ ಮೇಲೆ 1-2-3 ಮೇಲೆ ಆಗಿದೆ, ಆದರೂ ಬಂಧಿಸಿಲ್ಲ. ಅವರನ್ನು ಕೂಡಲೇ ಬಂಧಿಸಿ ಈ ಒಂದು ಮತ್ತೊಮ್ಮೆ ಈ ಒಂದು ಘಟನೆಯನ್ನು ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಹೇಳ್ಕೊಡ್ತೀನಿ. ಇವತ್ತಿನ ದಿನ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಮಾನ್ಯ ಆಯುಕ್ತರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಏನಂದರೆ, ಈಗಾಗಲೇ 1/6/2026 ಕಲಬುರಗಿ ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದು ಬಿಜೆಪಿ ಪಕ್ಷದ ವತಿಯಿಂದ ಆ ಪ್ರತಿಭಟನೆ ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ KKDB ಮಾಜಿ ಅಧ್ಯಕ್ಷರು ಮತ್ತು ನಿಕಟಪೂರ್ವ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಹಿಂದೆ ಕಮರುಲ್ ಇಸ್ಲಾಂ ಅವರು ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆಂಬುದು ಒಂದು ಮೆಲುಕು ಹಾಕಿರುವುದರಿಂದ ಅದನ್ನು ಅಪಾರ್ಥ ಮಾಡಿಕೊಂಡು ಮುಸ್ಲಿಂ ಬಾಂಧವರು ಪ್ರತಿಭಟನೆ ಮಾಡಿ, ವಿನಾಕಾರಣ ಯಾವುದೇ ಪ್ರಾಮಾಣಿಕವಿಲ್ಲದೆ ಪ್ರತಿಭಟನೆ ಮಾಡಿ
ಮತ್ತು ಅವರ ಮೇಲೆ ಒತ್ತಾಯಪೂರ್ವಕವಾಗಿ ಎಫ್ಐಆರ್ ಅನ್ನು ದಾಖಲಿಸುವುದನ್ನು ನಾವು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಉಗ್ರವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಎಲ್ಲ ಕಲಬುರಗಿ ಜಿಲ್ಲೆದ ಎಲ್ಲ ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಎಲ್ಲರೂ ಒಳ್ಳೆ ರೀತಿಯಿಂದ ಬಾಂಧವ್ಯ ಇಟ್ಟುಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಉಪಜೀವನ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಎಲ್ಲ ಪೊಲೀಸ್ ಇಲಾಖೆಗೆ ಗೊತ್ತಿರುವಂಥ ಸಂಗತಿ. ಆದರೆ ವಿನಾಕಾರಣ ಎಲ್ಲ ಮುಸ್ಲಿಂ ಬಾಂಧವರೆಲ್ಲ ಕೆಲವು ಮುಸ್ಲಿಂ ಬಾಂಧವರು ಕಿಡಿಗೇಡಿಗಳು ಅವಶ್ಯ ಶಬ್ದಗಳನ್ನು ನಿಂದಿಸುವುದಾಗಲಿ ಮತ್ತು ಅವರ ಯೋಗ್ಯತೆಗೆ ತಕ್ಕಂಥ ಮಾತನಾಡೋದಾಗಲಿ ಎಲ್ಲವನ್ನು ಬಿಟ್ಟು ಇವತ್ತು ದತ್ತಾತ್ರೇಯ ಪಾಟೀಲ್ ರೇವರವರು ಸಂಪೂರ್ಣವಾದ ಅಪರಾಧನ ಮಾಡ್ಯಾರ ಅನ್ನೋಂಥ ದೃಷ್ಟಿಯಲ್ಲಿ ಅವರ ಮೇಲೆ ವಿನಾಕಾರಣ ಅವರ ಫೋನ್ ಮಾಡಿ ಜೀವ ಬೆದರಿಕೆ ಹಾಕೋದಾಗಲಿ ಅವರಿಗೆ ಅವಶ್ಯ ಶಬ್ದಗಳ ನಿಂದಿಸೋದಾಗಲಿ ಮಾಡುತ್ತಿರುವುದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಮಾದಿಗ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಇಷ್ಟೇ ಮನವಿ ಮಾಡ್ಕೊಳ್ತೀವಿ, ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ನಗರ ಪೊಲೀಸ್ ಆಯುಕ್ತರು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಅವರು ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರವರ ಮೇಲೆ ದೂರನ್ನು ದಾಖಲಿಸಲು ಹಿಂಪಡೆಯಬೇಕು ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಶಾಂತಿ ಮಾಡದಂತೆ ಮುಂಜಾಗ್ರತೆ ವಹಿಸಬೇಕಂತಕ್ಕಂಥದ್ದು ಒಂದು ಮನವಿ ಇಟ್ಟುಕೊಂಡು ಇವತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೀವಿ. ಮನವಿ ಮಾಡಿಕೊಳ್ಳೋದು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮಾದಿಗರ ಪರವಾಗಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ಅಷ್ಟೇ.